ನಮಸ್ಕಾರ. ಏನು ಮಡೆನೂರು ಮನೋರ ಒಂದು ವಿವಾದ ಕೋರ್ಟು ಕಚೇರಿ ಹೋಗಿತ್ತು. ತದನಂತರದ ದಿನಗಳಲ್ಲಿ ಅಂದರೆ ಕೋರ್ಟಿಂದ ಅವರು ಬಿಡುಗಡೆ ಆದಮೇಲೆ ಕಾನೂನಾತ್ಮಕವಾದಂಥ ಹೋರಾಟದಲ್ಲಿ ಅವರು ಅವ್ರದ್ದೇ ಆದಂಥ ಕೆಲಸಗಳನ್ನ ಅವ್ರು ಮಾಡ್ತಾಯಿದ್ದಾರೆ. ಪ್ರಾಯಶ್ಚಿತ ಅಂತಕ್ಕಂಥದ್ದು ಒಂದು ಪಾಪ ಪ್ರಜ್ಞೆ ಕಾಡಿದ ಮೇಲೆ ಸರ್ವೇ ಸಾಮಾನ್ಯ, ಪ್ರತಿಯೊಬ್ಬರಿಗೂ ಅದು ಆಗ್ತಾ ಇರ್ತದೆ. ಅಂಥದ್ರಲ್ಲಿ ಮಡೆನೂರು ಮನೋರು ಇವತ್ತು ಈ ಕಾಗದವನ್ನು ಕೊಟ್ಟು ತಮ್ಮ ತಪ್ಪಿನ ಅರಿವಾಗಿರೋದನ್ನು ಬಹಿರಂಗವಾಗೂ ಕೂಡ ಅವರು ಕ್ಷಮಾಪಣೆ ಕೇಳಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅದ್ಯಾವುದೋ ಅಚಾತುರ್ಯ ಅದರಲ್ಲಿ ಏನೇನೋ ಒಳಗಡೆ ಬಿಟ್ಟು ತುಂಬ ಇದ್ದಾರೆ. ಅದು ಅವರು ಕಾನೂನಿನ ಹೇಳಿಕೆ ಮತ್ತು ಕಾನೂನಿನ ರೀತಿಯಲ್ಲಿ ಅವರು ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಆದರೆ ಅವರು ಬಹಿರಂಗವಾಗಿ ಕ್ಷಮಾಪಣೆನೂ ಕೇಳಿ ಎಲ್ಲರನ್ನೂ, ದರ್ಶನ್ ಅವ್ರನ್ನಾಗಿರ್ಬೋದು, ಧ್ರುವ ಅವ್ರನ್ನಾಗಿರ್ಬೋದು, ಶಿವಣ್ಣ ಅವ್ರನ್ನಾಗಿರ್ಬೋದು, ಪ್ರತಿಯೊಬ್ಬರನ್ನು ಭೇಟಿ ಮಾಡಿ ಅವರು ಮುಂದಿನ ದಿನಗಳಲ್ಲಿ ಇದೆಲ್ಲ ಆಗಿರೋದು ಆಗೋಗ್ಬಿಟ್ಟಿದ್ದಾರೆ, ಇನ್ನು ಮುಂದಕ್ಕೆ ನಾನು ಅಂಥವೆಲ್ಲ ಏನು ಮಾಡಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಚಿತ್ರರಂಗ ಆಗ್ಬೋದು, ಕಿರುತೆರೆ ಆಗ್ಬೋದು, ಹಾಗೇನೇ ಮತ್ತು ಇನ್ಯಾವುದು ಅವರು ಎಲ್ಲೆಲ್ಲಿ ಭಾಗವಹಿಸ್ತಾರೆ ಅದರಲ್ಲಿ ನಾನು ಭಾಗವಹಿಸಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಏನು ಅವರು ಕಾಗದವನ್ನು ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಪುರಸ್ಕರಿಸ್ತಾ ಅವರ ತಪ್ಪಿನ ಅರಿವು ಅವ್ರಿಗೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇಂಥ ಅಚಾತುರ್ಯಗಳು ಆಗಬಾರ್ದು ಮನೋ, ಆ ರೀತಿ ನೋಡ್ಕೊಳ್ಳಿ. ಹಿರಿಯರು, ಎಲ್ಲರೂ ಹಿರಿಯರಿದ್ದಾರೆ. ಚಿತ್ರರಂಗವನ್ನು ಕಟ್ಟಿ ಬೆಳೆಸಲಿಕ್ಕೆ ಅವ್ರದ್ದೇ ಆದಂಥ ಕೊಡುಗೆಗಳು ತುಂಬ ಇದ್ದಾವೆ. ತಾವು ಉದಯೋನ್ಮುಖರು, ತುಂಬ ನಿಮಗೊಂದು ಒಳ್ಳೆಯ ಭವಿಷ್ಯ ಇದೆ. ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇಂಥ ಅಚಾತುರ್ಯಗಳು ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಆ ಥರದ್ದೇನ ತಿರುಗಿ ಆ ಥರದ್ದು ಇನ್ನೊಂದು ಸಾರಿ ಆಯಿತು ಅಂದರೆ ಯಾರೂ ನಿಮ್ಮನ್ನು ಕ್ಷಮಿಸೋಕ್ಕಾಗಲ್ಲ. ದಯಮಾಡಿ ಮುಂದಿನ ದಿನಗಳಲ್ಲಿ ಸರಿ ಇದ್ದು ಮುಂದೆ ಒಂದು ಕರ್ನಾಟಕದ ಹೆಸರನ್ನು ಒಂದು ಮುಂಚೂಣಿಗೆ ತಗೊಂಬರೋದು ಪ್ರಯತ್ನ ಪಡ್ರಿ ಅಂತ ನಾನು ಹೇಳ್ಕೊಳ್ತೀನಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ಕಾರ. ಏನು ಮಡೆನೂರು ಮನೋರ ಒಂದು ವಿವಾದ ಕೋರ್ಟು ಕಚೇರಿ ಹೋಗಿತ್ತು. ತದನಂತರದ ದಿನಗಳಲ್ಲಿ ಅಂದರೆ ಕೋರ್ಟಿಂದ ಅವರು ಬಿಡುಗಡೆ ಆದಮೇಲೆ ಕಾನೂನಾತ್ಮಕವಾದಂಥ ಹೋರಾಟದಲ್ಲಿ ಅವರು ಅವ್ರದ್ದೇ ಆದಂಥ ಕೆಲಸಗಳನ್ನ ಅವ್ರು ಮಾಡ್ತಾಯಿದ್ದಾರೆ. ಪ್ರಾಯಶ್ಚಿತ ಅಂತಕ್ಕಂಥದ್ದು ಒಂದು ಪಾಪ ಪ್ರಜ್ಞೆ ಕಾಡಿದ ಮೇಲೆ ಸರ್ವೇ ಸಾಮಾನ್ಯ, ಪ್ರತಿಯೊಬ್ಬರಿಗೂ ಅದು ಆಗ್ತಾ ಇರ್ತದೆ. ಅಂಥದ್ರಲ್ಲಿ ಮಡೆನೂರು ಮನೋರು ಇವತ್ತು ಈ ಕಾಗದವನ್ನು ಕೊಟ್ಟು ತಮ್ಮ ತಪ್ಪಿನ ಅರಿವಾಗಿರೋದನ್ನು ಬಹಿರಂಗವಾಗೂ ಕೂಡ ಅವರು ಕ್ಷಮಾಪಣೆ ಕೇಳಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅದ್ಯಾವುದೋ ಅಚಾತುರ್ಯ ಅದರಲ್ಲಿ ಏನೇನೋ ಒಳಗಡೆ ಬಿಟ್ಟು ತುಂಬ ಇದ್ದಾರೆ. ಅದು ಅವರು ಕಾನೂನಿನ ಹೇಳಿಕೆ ಮತ್ತು ಕಾನೂನಿನ ರೀತಿಯಲ್ಲಿ ಅವರು ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಆದರೆ ಅವರು ಬಹಿರಂಗವಾಗಿ ಕ್ಷಮಾಪಣೆನೂ ಕೇಳಿ ಎಲ್ಲರನ್ನೂ, ದರ್ಶನ್ ಅವ್ರನ್ನಾಗಿರ್ಬೋದು, ಧ್ರುವ ಅವ್ರನ್ನಾಗಿರ್ಬೋದು, ಶಿವಣ್ಣ ಅವ್ರನ್ನಾಗಿರ್ಬೋದು, ಪ್ರತಿಯೊಬ್ಬರನ್ನು ಭೇಟಿ ಮಾಡಿ ಅವರು ಮುಂದಿನ ದಿನಗಳಲ್ಲಿ ಇದೆಲ್ಲ ಆಗಿರೋದು ಆಗೋಗ್ಬಿಟ್ಟಿದ್ದಾರೆ, ಇನ್ನು ಮುಂದಕ್ಕೆ ನಾನು ಅಂಥವೆಲ್ಲ ಏನು ಮಾಡಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಚಿತ್ರರಂಗ ಆಗ್ಬೋದು, ಕಿರುತೆರೆ ಆಗ್ಬೋದು, ಹಾಗೇನೇ ಮತ್ತು ಇನ್ಯಾವುದು ಅವರು ಎಲ್ಲೆಲ್ಲಿ ಭಾಗವಹಿಸ್ತಾರೆ ಅದರಲ್ಲಿ ನಾನು ಭಾಗವಹಿಸಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಏನು ಅವರು ಕಾಗದವನ್ನು ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಪುರಸ್ಕರಿಸ್ತಾ ಅವರ ತಪ್ಪಿನ ಅರಿವು ಅವ್ರಿಗೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇಂಥ ಅಚಾತುರ್ಯಗಳು ಆಗಬಾರ್ದು ಮನೋ, ಆ ರೀತಿ ನೋಡ್ಕೊಳ್ಳಿ. ಹಿರಿಯರು, ಎಲ್ಲರೂ ಹಿರಿಯರಿದ್ದಾರೆ. ಚಿತ್ರರಂಗವನ್ನು ಕಟ್ಟಿ ಬೆಳೆಸಲಿಕ್ಕೆ ಅವ್ರದ್ದೇ ಆದಂಥ ಕೊಡುಗೆಗಳು ತುಂಬ ಇದ್ದಾವೆ. ತಾವು ಉದಯೋನ್ಮುಖರು, ತುಂಬ ನಿಮಗೊಂದು ಒಳ್ಳೆಯ ಭವಿಷ್ಯ ಇದೆ. ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇಂಥ ಅಚಾತುರ್ಯಗಳು ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಆ ಥರದ್ದೇನ ತಿರುಗಿ ಆ ಥರದ್ದು ಇನ್ನೊಂದು ಸಾರಿ ಆಯಿತು ಅಂದರೆ ಯಾರೂ ನಿಮ್ಮನ್ನು ಕ್ಷಮಿಸೋಕ್ಕಾಗಲ್ಲ. ದಯಮಾಡಿ ಮುಂದಿನ ದಿನಗಳಲ್ಲಿ ಸರಿ ಇದ್ದು ಮುಂದೆ ಒಂದು ಕರ್ನಾಟಕದ ಹೆಸರನ್ನು ಒಂದು ಮುಂಚೂಣಿಗೆ ತಗೊಂಬರೋದು ಪ್ರಯತ್ನ ಪಡ್ರಿ ಅಂತ ನಾನು ಹೇಳ್ಕೊಳ್ತೀನಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ.